ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಟ್ರಾವೆಲ್ ಲಾಗ್ಸ್. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಮ್ಯಾಂಗ್ಳೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಬಂದ ಉದಯರಂಗ ಬಸ್ ಜರ್ನಿ ನೋಡೋದ್ವಲ್ಲ. ಸೊ ಪ್ರೆಸೆಂಟ್ ಈಗ ನಾನು ಮಹದೇಶ್ವರ ಬೆಟ್ಟ ಇದರಲ್ಲಿದ್ದೀನಿ, ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಟೆಂಪಲ್ ದರ್ಶನಕ್ಕೆ ಹೋದೆ. ಇವತ್ತು ಸಂಡೇ ಆಗಿದ್ದರಿಂದ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಆಮೇಲೆ ದರ್ಶನ, ಫ್ರೀ ದರ್ಶನ, ಸ್ಪೆಷಲ್ ದರ್ಶನ ಅಂತ ಮಾಡಿದ್ದಾರೆ. ಸ್ಪೆಷಲ್ ದರ್ಶನಕ್ಕೆ 500 ರೂಪಾಯಿ ಅಂತೆ, ಇನ್ನೊಂದು ಸ್ಪೆಷಲ್ ದರ್ಶನ ಬಂದ್ಬಿಟ್ಟು 250 ರೂಪಾಯಿ. ಫ್ರೀ ದರ್ಶನ ನೋಡಿದ್ರೆ ಕ್ಯೂ ಎಲ್ಲೋ ಹೋಗ್ಬಿಟ್ಟಿದೆ. ಅದು ಮುಗಿಯೋಷ್ಟರಲ್ಲಿ, ದರ್ಶನ ಆಗೋಷ್ಟರಲ್ಲಿ ಸಾಯಂಕಾಲ ಆಗುತ್ತೆ ಈಸಿಯಾಗಿ. ಸೊ ಅದಕ್ಕೋಸ್ಕರ ಆಚೆ ಕೈ ಮುಗಿದ್ಬಿಟ್ಟು ನಂದಿ ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ಈಗ ಹೊರಡ್ತಾ ಇದ್ದೀನಿ. KSRTC ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಸೊ ಈಗ ಕೊಳ್ಳೇಗಾಲ ಹೋಗಬೇಕು. ಕೊಳ್ಳೇಗಾಲ ಹೋಗೋಕ್ಕೆ ಮುಂಚೆ ಒಂದು ಕೆಲಸ ಇದೆ. ಮಧ್ಯದಲ್ಲಿ ನಮ್ಮ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡಬೇಕು. ಅವನ್ನ ಮೀಟ್ ಮಾಡಿದ್ಮೇಲೆ ಹೇಳ್ತೀನಿ ಯಾರು ಅಂದ್ಬಿಟ್ಟು. ಓಕೆ, ಸೊ ಬನ್ನಿ, ಯಾವ ಬಸ್ ಇದೆ ನೋಡೋಣ. ಇದು ಯಾವುದೋ ಅಶ್ವಮೇಧ ಕ್ಲಾಸಿಕ್ ಬಸ್ ಇದೆ, ಮೋಸ್ಟ್ಲಿ ಇದು ಮೈಸೂರು ಅಂದ್ಕೊತೀನಿ. A few moments later. ಟೈಮ್ ಇವಾಗ ಎಕ್ಸಾಕ್ಟಾಗಿ 1:40 ಆಗ್ತಿದೆ. ಮಹದೇಶ್ವರ ಬೆಟ್ಟದಿಂದ ಹೊಟ್ಟ ಮೇಲೆ ಈಗ ನಾನು ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ ಅಂತ. ಮಧುನಹಳ್ಳಿ ಅನ್ನೋ ಪ್ಲೇಸಿಗೆ ಬಂದಿದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದರೆ, ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ ಹೋಗೋ ರೂಟಲ್ಲಿ ಹನ್ನೂರು ಆದಮೇಲೆ ಬರುತ್ತೆ. ಜಸ್ಟು ಇದು ಕೊಳ್ಳೇಗಾಲಗೆ ಒಂದು 5-6 ಕಿಲೋಮೀಟರ್ ಅಷ್ಟೇ. ಸೊ ಇಲ್ಲಿಂದ ಮತ್ತೆ ಒಂದು 3 ಕಿಲೋಮೀಟ್ರ್ ಹೋಗಬೇಕು ನಮ್ಮ ಫ್ರೆಂಡ್ ಅವ್ರ ಪ್ಲೇಸಿಗೆ. ಬಟ್ ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ನಮ್ಮ ಫ್ರೆಂಡ್ ಅಂದ್ಬಿಟ್ಟು ಇವರೇ, ಮಿಸ್ಟರ್ ಸುರೇಶ್ ಕುಮಾರ್. ಇವರು ಯೂಟ್ಯೂಬರೇ. ಆವಾಗ ಇನ್ಸ್ಟಾದಲ್ಲಿ ಪರಿಚಯ ಆಗಿ ಚೆನ್ನಾಗಿ ಮಾತಾಡ್ಕೊತಾ ಇದ್ವಿ. ಬಟ್ ಫಸ್ಟ್ ಟೈಮ್ ನಾವು ಮೀಟ್ ಮಾಡ್ತಾ ಇರೋದು. ಹೌದೌದು. ನಾನು ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು 2 ರೀಸನ್. ಒಂದು, ಇವ್ರನ್ನ ಮೀಟ್ ಮಾಡಬೇಕು ಅಂತ. ಇನ್ನೊಂದು, ದೇವ್ರನ್ನ ನೋಡಬೇಕು ಅಂದ್ಬಿಟ್ಟು. ದೇವ್ರನ್ನ ನೋಡೋಕ್ಕಾಗಲಿಲ್ಲ, ದರ್ಶನ ಅಂತೂ ಆಗಲಿಲ್ಲ. ಬಟ್ ಇವ್ರ ದರ್ಶನ ಅಂತೂ ಆಯಿತು. ಇವ್ರ ತೋಟ ನೋಡಿ, ಸಖತ್ ಲೊಕೇಶನಲ್ಲಿದೆ, ಹಂಗೆ ಸೂಪರ್. ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ ಮಧ್ಯದಲ್ಲಿ. ಸೊ ಈ ತೋಟದ ಬಗ್ಗೆ ಇವರು ಮುಂಚೆ ವ್ಲಾಗ್ಸ್ ಮಾಡ್ತಾಯಿದ್ರು. ಇವಾಗ ಡಿಫ್ರೆಂಟ್ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಗ್ಬಿಟ್ಟಿದ್ದಾರೆ ಇವರು. ಅದ್ರ ಬಗ್ಗೆ ಇವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವಾಗಿದ್ದೀರಾ? ನಾನು ಸೂಪರ್ ಬ್ರೋ. ಹೇಳಿ ನಿಮ್ಮ ಫಾರ್ಮಿಂಗ್ ಬಗ್ಗೆ. ಏನೇ ಲೊಕೇಶನ್ ಬಂದು ಚಾಮರಾಜನಗರ, ಕೊಳ್ಳೇಗಾಲ ಹತ್ತಿರ ಮಧುನಹಳ್ಳಿ ಅಂತ ಒಂದು ಊರು ಬರುತ್ತೆ. MMLs ಹೋಗೋ ರೋಡಲ್ಲಿ ಮಧುನಹಳ್ಳಿ ಜಮೀನು ಮಾಡ್ಕೊಂಡಿದ್ವಿ. ಟೋಟಲ್ 12 acres. ಎಲ್ಲ ಯಾಲಕ್ಕಿ ಬಾಳೆ ಹಾಕಿದ್ವಿ. ಇವಾಗ 6th month. ಎಲ್ಲ ಗೊನೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಕಟಿಂಗ್ ಬರೋ ಅಷ್ಟೊತ್ತಿಗೆ ಜುಲೈಯಲ್ಲಿ ಬರುತ್ತೆ. ಸೊ ನಾವು ಇನ್ನೊಂದ್ಸತಿ ಬರ್ತೀವಿ. ಅಂದ್ರೆ ಯಾವಾಗಲೂ ವರಲಕ್ಷ್ಮಿ ಹಬ್ಬ, ಆಗಸ್ಟ್ ಟೈಮಿಗೆ. ನಿಮ್ಮ ಚಾನೆಲ್ ಬಗ್ಗೆ ಹೇಳಿ ಬ್ರೋ. ನಂದು ಆಕ್ಚುಲಿ ಫಸ್ಟ್ ಸುರೇಶ್ ತೆಲುಗು ಚಾನಲ್ ಅಂತ ಇತ್ತು. ಹೌದು. ಇವಾಗ ನಾನು ಎಲ್ಲ ಟ್ರಾವೆಲಿಂಗ್ ಮಾಡ್ತಾ ಇಲ್ಲ, ಎಲ್ಲ ಫಾರ್ಮಿಂಗೇ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಮೀ ಫಾರ್ಮರ್ ಮಾಡಿದ್ದೆ. ಸೊ ಇವ್ರ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಒಂದೇನಂದರೆ ತೆಲುಗಲ್ಲಿರುತ್ತೆ. ಬಟ್ ಇನ್ಫಾರ್ಮೇಟಿವ್. ಇವ್ರು ಬಂದ್ಬಿಟ್ಟು ಮುಂಚೆ ಹೈದರಾಬಾದಲ್ಲಿದ್ದರು, ಅಲ್ಲಿಂದ ಇಲ್ಲಿ ಹೆಂಗ್ ಬಂದ್ರಿ ಬ್ರೋ? ಇಲ್ಲ, ಆಕ್ಚುಲಿ ನಮ್ದು ಇಲ್ಲೇ ರಾಯಚೂರು ಸಿಂಧನೂರಿಂದ ಬಂದು ಈ ಪ್ಲೇಸ್ ಬಂದು ಒಂದು 17 years ಆಗಿದೆ. ಮಧ್ಯದಲ್ಲಿ ನಾನು ಹೈದರಾಬಾದ್ ಅಲ್ಲಿ. ಅಂದ್ರೆ ನಿಮ್ ಪೇರೆಂಟ್ಸ್ ಇಲ್ಲಿದ್ರು, ಬಟ್ ನೀವು ಹೈದರಾಬಾದ್ ಅಲ್ಲಿ ಇದ್ರಿ. ಹೈದರಾಬಾದ್ ಬಂದ್ಮೇಲೆ ಇದು ಸ್ಟಾರ್ಟ್ ಮಾಡಿದ್ವಿ. ಸೊ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಫುಲ್? ಹೈದರಾಬಾದ್ಗೆ ಹೋಗೋ ಇದೇ ಇಲ್ಲ ಮತ್ತೆ ಇನ್ನು. ಸೊ ಮೀ ಫಾರ್ಮರ್ ಚಾನಲ್ ಲಿಂಕ್ ಕೊಡ್ತೀನಿ, ಅದನ್ನು ನೋಡಿ. ಸೊ ನನಗೆ ಆ್ಯಕ್ಚುಲಿ ಅವರು ಆಲ್ರೆಡಿ 30,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೂಪರ್ ರೀಚ್ ಆಗಿದ್ದಾರೆ ಆ್ಯಕ್ಚುಲಿ. ನಾರ್ಮಲ್ ವ್ಲಾಗ್ಸ್ ಮಾಡಬೇಕಾದ್ರೆ ಅಷ್ಟೊಂದು ರೀಚ್ ಇರಲಿಲ್ಲ. ಬಟ್ ಫಾರ್ಮಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ ಅವ್ರಿಗೆ. ಏನಂದರೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಒಂದೊಂದು ಡೀಟೇಲ್ಡಾಗಿ ಏನೇನು ಮಾಡ್ತಾಯಿದ್ದಾರೆ, ಇವತ್ತು ಬಾಳೆ ತೋಟಕ್ಕೆಲ್ಲ ಏನು ಮಾಡ್ತಿದ್ದಾರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಲೊಕೇಶನ್ ನೋಡಿ, ಅಲ್ಟಿಮೇಟ್ ಆಗಿದೆ. ಹಂಗೆ ಆ ಕಡೆ ಈ ಕಡೆ ಬೆಟ್ಟ. ಮಳೆಗಾಲದಲ್ಲಿ ಬಂದರೆ ಮಾತ್ರ ಸೂಪರಾಗಿರುತ್ತೆ. ಸೊ ಇವ್ರ ವಿಡಿಯೋದಲ್ಲಿ ಒಂದು ಟೈಮ್ ನಾನು ನೋಡಿದ್ದೆ, ಚೀತಾ ಕಾಣಿಸ್ತು ಅಂತ ಹೇಳ್ತಾಯಿದ್ರು. ಅದು ಈ ಬೆಟ್ಟನೇ ಅಂತ, ಸಿದ್ದೇಶ್ವರ ಬೆಟ್ಟ ನೋಡಿ. ಇದು ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ. ಇದೆಲ್ಲ ಫಾರೆಸ್ಟ್. ಓಕೆ, ಅದೆಲ್ಲ ಫಾರೆಸ್ಟ್. ಈಗ ಈ ಕಡೆ ಇರೋದು ನಮ್ಮದೇ. ಇದು ಈ ಲ್ಯಾಂಡ್ ಕೂಡ ಅದಕ್ಕೂ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದೀರಾ? ಫೆನ್ಸಿಂಗ್ ಅದೇನೋ ರೆಡಿ ಮಾಡಿಸ್ಬೇಕು, ಅದಕ್ಕೆ ಈ ವರ್ಷ ಮಾಡ್ತಿಲ್ಲ. ನೆಕ್ಸ್ಟ್ ಏನಾಗ್ತೀರಾ ಬ್ರೋ ಈ ಲ್ಯಾಂಡಲ್ಲಿ? ನೆಕ್ಸ್ಟ್ ಆ ಲ್ಯಾಂಡಲ್ಲಿ ಇದು
ಸೇಮ್. ಹಾಂ, ಯಾಲಕ್ಕಿ ಆ ಕಡೆ ಹಾಕ್ತೀವಿ. ನೆಕ್ಸ್ಟ್ ಓಕೆ ಓಕೆ. ಇದು ಚೇಂಜ್ ಮಾಡಿಬಿಡ್ತೀವಿ. ಇದು ಪರಂಗಿ ಏನಾದ್ರು ಹಾಕ್ತೀವಿ. ಸೊ ಏನು ಫಾರೆಸ್ಟ್ ಹೆಸರು ಇದು? ಫಾರೆಸ್ಟ್ ಹೆಸರೇನಿಲ್ಲ, ಇದೆಲ್ಲ BRLsಗೆ BRLs ಇದಕ್ಕೆ ಬರುತ್ತಾ? ಇದಕ್ಕೆ ಬರುತ್ತೆ. ಇದು ಸತ್ಯಮಂಗಲಂ ಫಾರೆಸ್ಟ್ ಎಲ್ಲ ಕರೆಕ್ಟ್ ಆಗುತ್ತೆ. ಎಷ್ಟು ಫ್ಲಾಟ್ ಆಗಿದೆ ಬ್ರೋ ಬೆಟ್ಟ, ಇದನ್ನ ಹತ್ಕೊಂಡು ಹೋಗ್ಬೋದಾ ಮೇಲಕ್ಕೆ? ಹೋಗ್ಬೋದು. ಅಲ್ಲಿ ಮೇಲೆ ಅಲ್ಲೊಂದು ದೇವಸ್ಥಾನ ಚಿಕ್ಕದಲ್ಲ? ಓ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಚಿಕ್ಕದೊಂದು ದೇವಸ್ಥಾನ ಇದೆ. ಆಮೇಲೆ ಮಧ್ಯದಲ್ಲಿ ಅದೆಲ್ಲ ಕಾಡೆ ಫುಲ್ ಡೀಪ್ ಫಾರೆಸ್ಟ್ ಅದೆಲ್ಲ. ಓಕೆ ಓಕೆ. ಮಧ್ಯದಲ್ಲಿ ಅಲ್ಲೊಂದು ಅಡವಿ ಮಾರಮ್ಮ ಅಂತ ಒಂದು ದೇವಸ್ಥಾನ ಇದೆ. ಓಕೆ ಓಕೆ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಇಲ್ಲಿಂದಾನೆ ನಡ್ಕೊಂಡು ಹೋಗ್ತಾರೆ ಜನ. ಕಾಲ್ದಾರಿ ಕಾಣಿಸ್ತಾ ಇದೆಯಲ್ಲ ಅದು? ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲ ಆನೆ ಮತ್ತೆ ಕಾಡೆಮ್ಮೆ ಎಲ್ಲ ಕಾಣಿಸ್ತಾವೆ. ಅದ್ರ ಜನಕ್ಕೂ ಏನೂ ಮಾಡಲ್ಲ. ಏನು ತೊಂದರೆ ಮಾಡಲ್ಲ. ಇದರ ಹಿಂದೆಗಡೆ ಗುಂಡಾಲ್ ಜಲಾಶಯ. ಓ, ಗುಂಡಾಲ್ ಡ್ಯಾಮ್ ಅಂತಾರೆ ಅದನ್ನೇನಾ? ಓಕೆ ಓಕೆ. ಜಲಾಶಯ. ಮತ್ತೆ ಹಿಂಗೆ ಸ್ಟ್ರೈಟ್ ಹೋಗಿದ್ರೆ ಒಂದು 45 ಕಿಲೋಮೀಟರ್ ಹೋದ್ರೆ ಸತ್ಯಮಂಗಲಂ ತಮಿಳ್ನಾಡು ಬಂದ್ಬಿಡುತ್ತೆ. ದಿಂಬಮ್ಮು ಆ ಕಡೆ. ವಾಟರ್ ಇದೆಯಾ ಬ್ರೋ ಡ್ಯಾಮಲ್ಲಿ? ಡ್ಯಾಮಲ್ಲಿ ಕಡಿಮೆ. ಹಿಂಗೆಲ್ಲ ಕರೆಂಟ್ ಎಲ್ಲ ಓಕೆನಾ? ಕರೆಂಟ್ ಎಲ್ಲ ಇರುತ್ತಾ? 6 hours ಇರುತ್ತೆ. ಪರವಾಗಿಲ್ಲ. ತೋಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಂಗೆ ನಿಜವಾಗ್ಲೂ ಈ ಥರ ಒಂದು ಪ್ಲೇಸಲ್ಲಿ ಒಂದು ಮನೆ, ಒಂದು ತೋಟ ಇದ್ಬಿಟ್ರೆ ಯಾವ ಟ್ರಾಫಿಕ್ಕು, ಯಾವ ಟೆನ್ಷನ್ನು, ಆ ಜಾಬುದು ಏನೂ ಇರೋಲ್ಲ ಹಂಗೆ. ಬಟ್ ಅದೇ ಥರ ರಿಸ್ಕ್ ಇದೆ, ಕಷ್ಟಪಡಬೇಕು. ಅಷ್ಟು ಈಸಿ ಅಲ್ಲ ಇದೆಲ್ಲ ಸೆಟಪ್ ಮಾಡೋದಕ್ಕೆ. ಅದೇ ನಮ್ಮ ಫ್ರೆಂಡ್ ಹೇಳ್ತಾಯಿದ್ರು, ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದೆಲ್ಲ ಅಂದ್ಬಿಟ್ಟು. ಬಟ್ ಒಂದು ಸತಿ ಕಷ್ಟಪಟ್ಬಿಟ್ರೆ ಆಮೇಲೆ ಅದಷ್ಟಕ್ಕೆ ಅದು ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ನೋಡಿ, 12 ಎಕರೆ ಅಂತ ಟೋಟಲ್. ತುಂಬ ಚೆನ್ನಾಗಿದೆ ಹಂಗೆ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮಗೆ, ಈ ತೋಟ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು. ಅಲ್ಲಿಂದ ಅಲ್ಲಿ ಆರೆಂಜ್ ಕಲರ್ ಫ್ಲ್ಯಾಗ್ ಇದೆಯಲ್ಲ, ಅಲ್ಲಿವರೆಗೂ ತೋಟನೇ ಇದೆ ನೋಡಿ. ಈಗ ಗಾಳಿ ಬಂತು, ಅದಕ್ಕೆ ಎಲೆ ಸೌಂಡ್ ಬರ್ತಾ ಇದೆ. ಮತ್ತು ಇಲ್ಲಿಂದ ಇಲ್ಲಿ ಆ ಮರದವರೆಗೂ. ಈಗ ನೆಕ್ಸ್ಟ್ ಇನ್ನೊಂದು 2-3 ಮಂತ್ಸಲ್ಲಿ ಹಣ್ಣು ಬರೋ ಸ್ಟಾರ್ಟ್ ಆಗುತ್ತಂತೆ. ನೋಡಿ ಯಾವ ಥರ ಇರುತ್ತೆ ಗೊನೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ. ಇದು ಬಾಳೆ ಹೂವು ಅಂತಾರೆ ಇದನ್ನು. ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಇಲ್ಲಿ ನೋಡಿ ಬಾಳೆಕಾಯಿಗಳು ಬರ್ತಾ ಇದೆ. ನುಗ್ಗೆಕಾಯಿ ಗಿಡಗಳು ಹಾಕಿದ್ದಾರೆ ಮಧ್ಯದಲ್ಲಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಂಗೆ ಒಂಚೂರು ಗಲೀಜು ಅನ್ನೋದು ಇಲ್ದಿರ ಆರಾಮಾಗಿ ಒಳಗಡೆ ಓಡಾಡ್ಬೋದು. ತೋಟದ ಸುತ್ತ ಫೆನ್ಸಿಂಗು, ಯಾಕಂದರೆ ಇಲ್ಲಿ ಆನೆಗಳು ಟಾರ್ಚರ್ ಅಂತ, ಅದಕ್ಕೋಸ್ಕರ ಎಲ್ಲ ಸೋಲಾರ್ ಫೆನ್ಸಿಂಗ್. ಇದಕ್ಕೇನು ಪವರ್ ಏನು ಬೇಕಾಗಿಲ್ಲ. ಈವ್ನಿಂಗ್ ಹೋಗ್ಬೇಕಾದ್ರೆ ಗೇಟ್ ಲಾಕ್ ಮಾಡಿಬಿಟ್ಟು ಫೆನ್ಸಿಂಗ್ ಆನ್ ಮಾಡಿ ಹೋಗ್ಬಿಡ್ತಾರೆ. ಸೊ ಪ್ರೆಸೆಂಟ್ ಟೈಮ್ ಇವಾಗ ಆಲ್ಮೋಸ್ಟ್ 4:15 ಆಗ್ತಿದೆ. ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಊಟ ಮುಗಿಸ್ಕೊಂಡು ನಾನು ಸುರೇಶ್ ಅವರು ಆ ಕಡೆ ಹೋದರು ಅವ್ರ ಫಾರ್ಮ್ಗೆ, ನನ್ನನ್ನು ಡ್ರಾಪ್ ಮಾಡಿ ಈಗ ನಾನು ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಇಲ್ಲಿಂದ ಬ್ಯಾಂಗ್ಳೂರಿಗೆ ಯಾವ ಬಸ್ ಸಿಕ್ಕಿದ್ರೆ ಅದು ಹತ್ಕೊಂಡು ಹೋಗ್ತಾ ಇರೋದೆ. ಲಾಸ್ಟ್ ಟೈಮ್ ಬಂದಾಗ ಗುರು ರಾಘವೇಂದ್ರ ಭವನ್ ಅದರಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಕ್ರೌಡ್ ನೋಡಿ ಹೆಂಗಿದೆ, ಮೈ ಗಾಡ್. ಈ ಟೈಮಲ್ಲಿ ಒಂದು SMMSS ಬರಬೇಕು. ಅದು ಬಂತು ಅಂದರೆ ಈಸಿ, ನನಗೆ ಬೇಗ ಹೋಗ್ಬಿಡ್ಬೋದು. 4:40 ಇಲ್ಲಿ ಬರುತ್ತೆ, 5:20 ಇಲ್ಲಿಂದ ಬಿಡುತ್ತೆ ನೋಡಿ. ಫುಲ್ಲು ಕ್ರೌಡ್. ಹಂಗೆ ನನಗೆ ಗೊತ್ತಿರೋಂಗೆ ಈ ಕ್ರೌಡೆಲ್ಲ ಬ್ಯಾಂಗ್ಳೂರು ಬಸ್ಸಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ನೀವು ಬ್ಯಾಂಗ್ಳೂರು ಬಸ್ ಅಂತೂ ಒಂದೂ ಇಲ್ಲ. ಏನಾದ್ರು ಬಸ್ ಬಂತು ಅಂದರೆ 1 ಸೆಕೆಂಡ್ಸಲ್ಲಿ ಫುಲ್ ಆಗ್ಬಿಡುತ್ತೆ. ಹಂಗೆ ಅದ್ರಲ್ಲಿ ನೋಡಿ ಲೇಡೀಸೇ ಜಾಸ್ತಿ ಇದ್ದಾರೆ ಗುರು. ಇದರಲ್ಲಿ ಈ ಸ್ತ್ರೀ ಶಕ್ತಿ ಯೋಜನೆ ಬಿಟ್ಬಿಟ್ಟು ತುಂಬ ತಲೆನೋವು. ಹಂಗೆ ಫ್ರೀ ಅಂದ್ಬಿಟ್ಟು. ಇವನ್ ನಾವು ಮಹದೇಶ್ವರ ಬೆಟ್ಟದ ಬರಬೇಕಾದ್ರೂ ಅಷ್ಟೇ, ಅಲ್ಲಿ ನೋಡಿದ್ರೂ ಲೇಡೀಸೇ. ಕೊಳ್ಳೇಗಾಲ ಮೈಸೂರು ಬಸ್ ಬಂತು. ಟಿ ನರಸೀಪುರ ಮೇಲೆ ಹೋಗೋದು. ಜನ ನೋಡಿ ಹೆಂಗೆ ಹತ್ಕೊತಾ ಇದ್ದಾರೆ. ಹಂಗೆ ಇದೊಂದು ಸೇಲಂ ಮೈಸೂರು TNSTC.
ಉದಯರಂಗ ಬಸ್ ನೋಡಿ ಹೇಗಿದೆ. ಬ್ಯಾಂಗ್ಳೂರು, ಕೊಳ್ಳೇಗಾಲ, ಮಹದೇಶ್ವರ ಬೆಟ್ಟ 2+3 ಎಕ್ಸಿಕ್ಯೂಟಿವ್ ಕೋಚ್ ಅಂತ. ಇದು ಮಳವಳ್ಳಿ ಆದಮೇಲೆ ಬೈಪಾಸ್ ಮೇಲೆ ಹೋಗೋ ಗಾಡಿ. ಫುಲ್ಲು ಜನ ಇದ್ದಾರೆ ಹಂಗೆ. ಸೀಟಿಲ್ಲ ನಾನ್ ಸ್ಟಾಪ್ ಬೆಂಗಳೂರು. ನಾನ್ ಸ್ಟಾಪ್ ಬೆಂಗಳೂರು. ಮಾತ್ರ ಈ ಟೈಮ್ ಆ ಕಡೆಯಿಂದ ನಮ್ಮ ಟೈಮ್ ಬರ್ತೀವಿ ನಾವು. ಆ ಕಡೆ ಮಾತ್ರ ನಮ್ಮ ಟೈಮ್ ಬರ್ತೀವಿ. ರೈಟ್ ರೋಡ್ ಎಷ್ಟು ಅಗಲ ಇದೆ ಅಂದ್ರೆ ಗಣಪತಿ ಭಯಂಕರ ಏಟಾಗುತ್ತೆ. ಅದು ಏನಾಗಂತ ಗೊತ್ತಿಲ್ಲ. ಭಾರಿ ಕಷ್ಟ ಆದ ಕೂಡ ನಾವು ಟೋಲಲ್ಲಿ ಬಂದಕ್ಕಣ. ಹಾಂ ಫಾಸ್ಟ್ ಆಗಲ್ಲ. ಫೈನಲ್ ಆಗಿ 8:15ಗೆ ಸಿಟಿ ಮಾರ್ಕೆಟ್ ಸೇರ್ಕೊಂಡಿದ್ದೀವಿ. ಸೀಟ್ ಕಂಫರ್ಟಬಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಂಗೆ ಪುಷ್ ಬ್ಯಾಕ್ ಸೀಟ್ಸ್ ಇವು. ಬಸ್ ಸ್ಟಾಫ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ಕಾರ, ಮಧುಕುಮಾರ್ ಅಂತ. ಏನು ಜೋರಾಗಿ ಮಾತಾಡ್ಬೋದು? ಮಧುಕುಮಾರ್ ಅಂತ. ನಿಮ್ಮ ಹೆಸರು ಸರ್? ಸರ್ ಮಹೇಶ್ ಅಂತ. ಓಕೆ, ನೀವು ಕಂಡಕ್ಟರ್ ಅಲ್ಲ ಈ ಬಸ್ಸಿಗೆ? ನೀವು ಸರ್? ಇಬ್ಬರು 2 in 1. ಓಕೆ, ಸೊ ಹೇಳಿ ಸರ್ ಈ ಬಸ್ ಬಗ್ಗೆ ಹೇಳಿ, ಇದು ಟೈಮಿಂಗ್ಸ್ ಹೇಳಿ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ? ಫಸ್ಟ್ ಇದು ಉದಯರಂಗ ಟ್ರಾವೆಲ್ಸ್ ಎಷ್ಟು ವರ್ಷ ಆಯಿತು ಸರ್ ಸ್ಟಾರ್ಟ್ ಆಗಿ? ಸರ್ ಇದು ಬಂದು ಆ್ಯಕ್ಚುಲಿ ಒಂದು 80 ವರ್ಷ ಆಗಿದೆ. 80 ವರ್ಷ ಆಗಿದೆ. ಓಕೆ, 20 ವರ್ಷದಿಂದ ಖಾಸಗಿ
ಏನು ಓಡ್ತಾ ಇದ್ದೆ ಅದೇ ಓಡ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಕೋವಿಡ್ ಒಂದು ಸ್ವಲ್ಪ ಗಾಡಿಗಳು ಕಮ್ಮಿ ಆಗೈತೆ. ಓಕೆ. ಅದು ಹಿಂಸೆ ಆಗ್ಬಿಟ್ಟೈತೆ ಫ್ರೀ ಏನೋ ಕ್ಯಾಲ್ಕುಲೇಟ್ ಮಾಡೋದೇ ಮಾಡ್ಕೊಂಡು. ಓಕೆ ಓಕೆ. ಮೊದಲು ಒಂದು 10 ನಿಮಿಷ ಬಸ್ ಇದ್ದು ಸರ್, ಇವಾಗ ಗಂಟೆ ಆದರೂ ಇಲ್ಲ, ಜನನೇ ಬರಲ್ಲ ಸರ್ ಒಳಗೆ ಇಲ್ಲಿ ಕಲಾಸ್ಕೊಳ್ಳಕ್ಕೆ. ಓಕೆ ಓಕೆ ಓಕೆ. ಸೊ ಇದೊಂದು ಲಕ್ಸುರಿ ಬಸ್ ಅಲ್ವಾ ಇದು? ತುಂಬ ಕಂಫರ್ಟಬಲ್ ಆಗಿದೆ. ಸೊ ಇದು ಎಷ್ಟು ದಿನ ಆಯಿತು ಸ್ಟಾರ್ಟ್ ಆಗಿದ್ದು? ಸರ್ ಇದು ಪುಷ್ ಬ್ಯಾಕ್ ಸೀಟು ಸ್ಟಾರ್ಟ್ ಆಗಿ ಒಂದು 3 ವರ್ಷ ಆಯಿತು. 5 ವರ್ಷ ಆಯಿತು ಸರ್. 5 ವರ್ಷ ಆಯಿತು. 2019 ಗಾಡಿ ಬಂದಿದ್ದು. 5 ವರ್ಷ ಆ ಸ್ಟಾಫ್ಗೆ ಅಂತಲೇ ಗಾಡಿ ತರಿಸಿದ್ದೆ ಸಾವುಕಾರ. ಓಕೆ ಓಕೆ. ಕೋವಿಡ್ ಟೈಮಲ್ಲಿ ನಮ್ಮ ಸಾವುಕಾರ ದೊಡ್ಡ ಸಾವುಕಾರು ತೀರ್ಕೊಂಡ್ರು ಅಂತಲ್ಲ? ಹೌದು ಹೌದು ಹೇಳಿದ್ರು. ನಿಂತಾಗಿತ್ತು ಸರ್ ಬಸ್. ಈ ಥರ ಎಷ್ಟು ಬಸ್ ಇದೆ ಸರ್ ಲಕ್ಸುರಿ ಬಸ್? 3 ಗಾಡಿ ಐತೆ ಸರ್. 3 ಗಾಡಿ. 4 ಇದೆ ಸರ್. ಎಲ್ಲ ಬ್ಯಾಂಗ್ಳೂರು ರೂಟ್ಗೆ ಇದೆಯಾ ಸರ್? ಒಂದು ಮಾದೇಶ್ವರ ಬೆಟ್ಟ, ಇನ್ನೆಲ್ಲ ಕೊಡಾಲ ಕೊಡಗಲ ಬೆಂಗಳೂರು. ಕೊಳ್ಳೇಗಾಲ ಬ್ಯಾಂಗ್ಳೂರು. ಇದೆ ಸರ್. ಓ ಟೂರಿಸ್ಟ್ ಗಾಡಿ. ಓಕೆ. ಇದು ಎಷ್ಟೊತ್ತಿಗೆ ಹೋಗುತ್ತೆ ಸರ್ ಬೆಳಗ್ಗೆ ಬ್ಯಾಂಗ್ಳೂರಿಂದ? ಸರ್ ಇದು ಬೆಳಿಗ್ಗೆ ಬೆಂಗಳೂರಿಂದ 7:30 ಸರ್. 7:30ಗೆ ಬಿಡುತ್ತಾ? ಅಲ್ಲಿಗೆ ಎಷ್ಟೊತ್ತಿಗೆ ಹೋಗುತ್ತೆ? 1:30 ಬೆಟ್ಟ. 1 ಗಂಟೆ 1:30 ಸರ್. ಓಕೆ. ಅಲ್ಲಿಂದ ಎಷ್ಟೊತ್ತಿಗೆ ಬಿಡ್ತೀರಾ? 4:30 ಬಿಡ್ತೀವಿ. ಆ ಕಡೆಯಿಂದ ನಾನ್ ಸ್ಟಾಪ್. ಓಕೆ. 8:30 8:30 ಕೆಂಗೇರಿ. ಓಕೆ ಓಕೆ. 9:30 ಎಲ್ಲ ಬೆಂಗಳೂರು. ಸೊ ಇದು ಏನೋ ಟಿಕೆಟ್ ಏನೋ ಚೇಂಜಸ್ ಇದೆಯಾ ಇದಕ್ಕೂ ನಾರ್ಮಲ್ ಬಸ್ಸಿಗೂ? ಸರ್ ಏನಿಲ್ಲ, ಸೇಮ್ ಅಲ್ಲ ಆಸ್ ಇಟ್ ಇಸ್. ಓಕೆ. ನಾವು ಟಿಕೆಟ್ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀವಿ ಸರ್. ನಾವು ಆ ಥರ ಇದು ಮಾಡಲ್ಲ. ಎಷ್ಟೋ ಜನ ಭಕ್ತಾದಿಗಳು ಬಂದವರೆ, ಲೇಡೀಸ್ಗಳೆಲ್ಲ ಬರ್ತಾರೆ ಸರ್. ಕೆಲವರ ಹತ್ರ ದುಡ್ಡು ಇರುತ್ತೆ, ಇರಲ್ಲ. ಇವಾಗ ಇರೋದ್ರಿಂದ ಓಕೆ ಓಕೆ. ಒಳ್ಳೇದು ಒಳ್ಳೇದು, ಅದು ನಿಜವಾಗ್ಲು. ಇಷ್ಟೇ ಕೊಡ್ಬೇಕು ಅಂತ ಇದು ಮಾಡಲ್ಲ ಸರ್. ನಾವು ದಿನ ಆ್ಯಕ್ಚುಲಿ ದಿನ ಓಡಾಡೋದ್ರಿಂದ ಮಾದೇಶ್ವರ ಬೆಟ್ಟಿಗೆ ನಾವು ಅವ್ರ ಪರಿಸ್ಥಿತಿ ಹೇಗಿರ್ತದೆ ಪಾಪ, ಅವ್ರ ಪರಿಸ್ಥಿತಿ ಏನಿರ್ತದೆ ಆ್ಯಕ್ಚುಲಿ ನಾವು ದಿನ ಕರ್ಕೊಡ್ತೀವಿ. ನಾವು ದಿನ ಬರ್ಬೇಕು ಮಾದಪ್ಪ ಸ್ಥಾನಕ್ಕೆ. ಹೀಗಾಗಿ ನಾವು ದುಡ್ಡು ಕಾಸು ಬಗ್ಗೆ ಇದು ಮಾಡಲ್ಲ. ಪಾಪ ಬಂದವ್ರು ಇವತ್ತು ಬಂದವ್ರು ನಾಳೆ ಬಂದೇ ಬರ್ತಾರೆ, ಕೊಟ್ಟೆ ಕೊಡ್ತಾರೆ. ಒಳ್ಳೇದು ಒಳ್ಳೆ ಇದು ಅದು. ನಿಜವಾಗ್ಲೂ ಆ ಥರ ಯೋಚನೆ ಮಾಡೋರು ತುಂಬ ಕಡಿಮೆ ಇರ್ತಾರೆ ಸರ್. ಸರಿ ಇರೋ ಎಲ್ಲ ಗಾಡಿ ಹಾಕ್ತಾವ್ರೆ ಕಣ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನೋಡಿ ಕಂಪ್ಲೀಟ್ ಸೀಟ್ಸ್ ಎಲ್ಲ ಪುಷ್ ಬ್ಯಾಕು 2x3 ಕಾಂಬಿನೇಷನಲ್ಲಿದೆ. ಆಮೇಲೆ ಸೌಂಡ್ ಸಿಸ್ಟಮ್ ಇದೆ, ಇಲ್ಲಿ CC ಕ್ಯಾಮ್ರಾ ಇದೆ, ಆಮೇಲೆ TV ಕೂಡ ಇದೆ ಎಂಟರ್ಟೈನ್ಮೆಂಟಿಗೆ. ಚೆನ್ನಾಗಿದೆ ಬಸ್ ಮಾತ್ರ. ಲೇಟೆಸ್ಟ್ ಉದಯರಂಗ ಅಂತೆ ನೋಡಿ, ಇದು ಬರೆದಿದ್ದಾರೆ ಅಲ್ಲಿ ಲೇಟೆಸ್ಟ್ ಉದಯರಂಗ ಅಂದ್ಬಿಟ್ಟು. ಬನ್ನಿ ನಮ್ಮ ಬಸ್ ಡ್ರೈವರ್ ಜೊತೆ ಮಾತಾಡೋಣ. ಫ್ರಂಟಲ್ಲಿ ಕೂಡ ಒಂದು CC ಕ್ಯಾಮ್ರಾ ಇದೆ ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ. ಒಂದು ಲಕ್ಸುರಿ ಬಸ್ ಏನೇನು ಕಂಫರ್ಟ್ಸ್ ಇದೆಯೋ ಅದೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಉದಯ ಪೈಲಟ್. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ ಸರ್. ಓಕೆ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೀರಾ? 7 ವರ್ಷ ಆಯಿತು ಸರ್. ಈ ಬಸ್ಸಲ್ಲಿ ಉದಯರಂಗ ಸ್ಟಾರ್ಟಿಂಗಿಂದನೇ ಉದಯರಂಗದಲ್ಲೇ ಇದ್ದೀರಾ? ಹೇಗನ್ಸುತ್ತೆ ಸರ್ ನಿಮಗೆ ಈ ಬಸ್ ಓಡಿಸೋದಕ್ಕೆ? ಓಕೆ ಓಕೆ. ಸರಿ ಸರ್, ನಿಮ್ಮ ರೆಸ್ಟಿಂಗ್ ಟೈಮ್ ಇದು. ತುಂಬ ಡಿಸ್ಟರ್ಬ್ ಮಾಡೋದು ಬೇಡ, ಯಾಕಂದರೆ ನೀವು ಗಾಡಿ ಓಡಿಸಿ ಸುಸ್ತಾಗಿದ್ದೀರಾ. ಓಕೆ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಕೊಳ್ಳೇಗಾಲದಲ್ಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ಎಕ್ಸ್ಟೀರಿಯರ್ ಎಲ್ಲ ತೆಗಿಯೋಕ್ಕಾಗಿರಲಿಲ್ಲ. ಸೊ ಇವಾಗ ತೆಗಿತಾ ಇದ್ದೀನಿ. ಇದೇ ನಮ್ಮ ಬಸ್ ಎಕ್ಸ್ಟೀರಿಯರು. ಬಸ್ ಎಕ್ಸ್ಟೀರಿಯರ್ ಮಾತ್ರ ತುಂಬ ಚೆನ್ನಾಗಿದೆ. ಶ್ರೀ ಉದಯರಂಗ ಲೋಗೋ ಇಲ್ಲಿ ಬ್ಯಾಕ್ ಡೋರ್ ಕೂಡ ಇದೆ ಬಸ್ಸಿಗೆ. ಮಾದೇಶ್ವರ ಬೆಟ್ಟ ಬೈಪಾಸ್ ಬೆಂಗಳೂರು, ಶ್ರೀ ಉದಯರಂಗ ಮೋಟರ್ಸ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.